ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಸಬ್ಜೆಕ್ಟಿನ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ದಯವಿಟ್ಟು ಇದೇ ತಿಂಗಳಲ್ಲಿ ಎಲ್ಲ ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಮಾಡೆಲ್ ಕ್ವಶನ್ ಪೇಪರ್ 3 ನಮ್ಮ ಸೈನ್ಸ್ ವಿದ್ಯಾರ್ಥಿಗಳು ಬಯೋ ಅದನ್ನು ವಿತ್ ಕೀ ಆನ್ಸರ್ ನೋಡ್ತಾ ಹೋಗೋಣ. ಯಾರಿಗೆಲ್ಲ PDF ಕಾಪಿ ಸಿಕ್ಕಿಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಉಚಿತವಾಗಿ PDF ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಸೆಲೆಕ್ಟ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. ಈವನ್ ಇನ್ ಆಬ್ಸೆನ್ಸ್ ಆಫ್ ಪಾಲಿನೇಟಿಂಗ್ ಏಜೆಂಟ್ ಸೀಡ್ ಸೆಟ್ಟಿಂಗ್ ಈಸ್ ಅಸ್ಯೂರ್ಡ್ ಇನ್ ಡ್ಯಾಶ್ ಅಂತ ಇದೆ. NCT ಬುಕ್ಕನ್ನು ತಗೊಂಡ್ರೆ ನಿಮಗೆ ಆಪ್ಷನ್ ಸಿ ಇದೆ ಅಲ್ವಾ, ಅದು ಕರೆಕ್ಟಾಗಿ ಆನ್ಸರ್ ಅಂತ ಸಿಗ್ತಾ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಎಂಬ್ರಿಯೋ ಡಿಫ್ರೆನ್ಷಿಯೇಟ್ಸ್ ಫ್ರಮ್ ದಿ ಇನ್ನರ್ ಸೆಲ್ ಮಾಸ್ ಆಫ್ ಬ್ಲಾಸ್ಟೋಸೈಟ್ಸ್ ಅಂತ. ಕ್ವಶನ್ ನಂಬರ್ 3 ಸ್ಟೇಟ್ಮೆಂಟ್ 1 ಹಾಗೂ ಸ್ಟೇಟ್ಮೆಂಟ್ 2 ಎರಡೂ ಕೂಡ ಕೊಡಲಾಗಿದೆ. ಬನ್ನಿ ವಿದ್ಯಾರ್ಥಿಗಳೇ, ಇದನ್ನು ನೋಡೋದಾದರೆ ಎರಡೂ ಸ್ಟೇಟ್ಮೆಂಟ್ಗಳು ತಪ್ಪು, ಹಾಗಾಗಿ ಆ ಆಪ್ಷನ್ ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ. ಕ್ವಶನ್ ನಂಬರ್ 4 ನೋಡೋಣ. ಜೆನಿ located very close to one another on same chromosome tend to transmitted and are called as dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಿಂಕ್ಡ್ ಜೆನಿಸ್ ಈಸ್ ದ ರೈಟ್ ಆನ್ಸರ್. ಮ್ಯಾಚ್ ದಿ ಫಾಲೋಯಿಂಗ್ ಮೈ ಡಿಯರ್ ಚಿಲ್ಡ್ರನ್. ಮ್ಯಾಚ್ ದ ಫಾಲೋಯಿಂಗ್ ಬಹಳ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದಾಗ ನಾವು ನೋಡಿ, 1ಗೆ ಎಗೆ ಸರಿಯಾದ ಉತ್ತರ ಬಂದು DNA ಫಿಂಗರ್ ಪ್ರಿಂಟ್ ಅಂತ ಆಗಿರುತ್ತೆ. ಬಿಗೆ ಸ್ಯಾಂಗರ್, ಅದಕ್ಕೆ 3 ಆಗಿರುತ್ತೆ ಆ್ಯನೋಟೆಡ್ DNA ಸ್ಕ್ವಿನ್ಸಿಂಗ್ ಅಂತ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಎರಡು ಕಡೆ ಆಪ್ಷನ್ ಬಿ ಅಂತ ಕೊಟ್ಟಿದ್ದಾರೆ. ಅಪ್ಸೈಡ್ ಇದಲ್ವ ಆಪ್ಷನ್ ಬಿ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್. ಕ್ವಶನ್ ನಂಬರ್ 6 ನೋಡೋಣ. ಅಬ್ಸರ್ವ್ ದಿ ಫಾಲೋಯಿಂಗ್ ಡಯಾಗ್ರಾಮ್ ಅಂತ. ಡಯಾಗ್ರಾಮ್ ನೋಡ್ತಾ ಇದ್ದಂಗೆ ಪ್ರತಿಯೊಬ್ಬರು ಕೂಡ ಆನ್ಸರನ್ನು ಹೇಳ್ತೀರಾ, ಗೊತ್ತಿರುತ್ತೆ ಆಯಿತಾ. ಡಿಸ್ರಪ್ಟಿವ್ ಅಂತ ಇದೆ ಅಲ್ವಾ, ಆಪ್ಷನ್ ಸಿ ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್. ವಿಚ್ ಆಫ್ ದಿ ಫಾಲೋಯಿಂಗ್ ಪ್ಲಾಂಟ್ಸ್ ಡಸ್ ನಾಟ್ ಪೊಸೆಸ್ ಹಲೋಜೆನಿಕ್ ಪ್ರಾಪರ್ಟೀಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತದೆ. ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 8 ಚೂಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. 5 ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಈ 5ರಲ್ಲಿ ಕೆಲವೊಂದು ತಪ್ಪು ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಹಾಗಿದ್ದರೆ ಕ್ವಶನ್ ನಂಬರ್ 8 ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತದೆ. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 3 ಹಾಗೂ ಸ್ಟೇಟ್ಮೆಂಟ್ 5 ಇದೆ ಅಲ್ವಾ, ಈ 3 ಮಾತ್ರ ಸರಿಯಾಗಿರುವಂಥದ್ದು, ಹಾಗಾಗಿ ಆಪ್ಷನ್ ಸಿ. ಕ್ವಶನ್ ನಂಬರ್ 9 ಮೈ ಡಿಯರ್ ಚಿಲ್ಡ್ರನ್. ಡ್ಯೂರಿಂಗ್ ದಿ ಸಿವೇಜ್ ಟ್ರೀಟ್ಮೆಂಟ್ ದ ಗ್ಯಾಸ್ ಪ್ರೊಡ್ಯೂಸ್ಡ್ ಇನ್ ದಿ ಏನಿದು ಏರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಇನ್ಕ್ಲೂಡ್ಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮೀಥೇನ್ ಹೈಡ್ರೋಜನ್ ಸಲ್ಫೈಡ್ ಕಾರ್ಬನ್ ಡೈಆಕ್ಸೈಡ್, ದಟ್ ಈಸ್ ಆಪ್ಷನ್ ಸಿ ಇದೆ ಅಲ್ವಾ, ಅದು 100% ಸರಿಯಾದ ಉತ್ತರ ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫೀಚರ್ ಆಫ್ ಪ್ಲಾಸ್ಮಿಡ್ಸ್ ಅಂತ ಇದೆ. ಕ್ವಶನ್ ನಂಬರ್ 10 ರೈಟ್ ಆನ್ಸರ್ ಈಸ್ ದಟ್ ಈಸ್ ಸಿಂಗಲ್ ಸ್ಟ್ಯಾಂಡರ್ಡ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11 ಮೈ ಡಿಯರ್ ಚಿಲ್ಡ್ರನ್. ಆಗ್ರೋಬ್ಯಾಕ್ಟೀರಿಯಂ ಟುಮಿಫೆಸಿನ್ ಈಸ್ ಯೂಸ್ ಟು ಆ್ಯಸ್ ಎ ವೆಕ್ಟರ್ ಫಾರ್ ದಿ ಕ್ಲೋನಿಂಗ್ ಜೆನಿಸ್ ಇನ್ ಡ್ಯಾಶ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಅದು ಪ್ಲಾಂಟ್ಸ್ ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿರುತ್ತೆ. ಐಡೆಂಟಿಫೈ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್. ಕ್ವಶನ್ ನಂಬರ್ 13 ಬಂದು ಕರೆಕ್ಟಾಗಿ ಆರ್ಡ್ರಲ್ಲಿ ಇರುವಂಥದ್ದನ್ನು ನೋಡಿ ಅಂತ ಹಾಕಿದ್ದಾರೆ. ಕ್ವಶನ್ ನಂಬರ್ 13 ರೈಟ್ ಆನ್ಸರ್ ಈಸ್ ಆರ್ಗನಿಸಮ್ ಪಾಪ್ಯುಲೇಷನ್ ಕಮ್ಯುನಿಟಿ ಎಕೋಸಿಸ್ಟಮ್ ಬಯೋ, ಅದು ಆಪ್ಷನ್ ಎ ಇದೆ ಅಲ್ವಾ, ಅದೇ 100% ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 14 ದ ರೇಟ್ ಆಫ್ ದಿ ಫಾರ್ಮೇಷನ್ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಪ್ರೊಡ್ಯೂಸರ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಪ್ರೈಮರಿ ಪ್ರಾಡಕ್ಟಿವಿಟಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15 ಆ್ಯಸ್ ಪರ್ ಸ್ಪೀಸೀಸ್ ಇನ್ವೆಂಟರೀಸ್ 70% ಆಫ್ ಸ್ಪೀಸೀಸ್ ರೆಕಾರ್ಡೆಡ್ ಆರ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಅನಿಮಲ್ಸ್ ಆರ್ ದಿ ರೈಟ್ ಆನ್ಸರ್. ಈಗ 15 MCQಸ್ಗಳನ್ನು ನೋಡಿದ್ವಿ ವಿದ್ಯಾರ್ಥಿಗಳೇ. ಈಗ ನಾವು 5 fill in the blanks ಅನ್ನು ನೋಡೋಣ. fill in the blanks by choosing the appropriate words. Zygote divides to form dash which is implanted in the ಏನಂತೀರ ತಗಳು ಯುಟಿರಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ದಟ್ ಈಸ್ ಬ್ಲಾಸ್ಟೋಸೈಟ್ಸ್ ಈಸ್ ದ ರೈಟ್ ಆನ್ಸರ್ ಈಸ್ ಬ್ಲಾಸ್ಟೋಸೈಟ್ಸ್. ಕ್ವಶನ್ ನಂಬರ್ 17 ನೋಡೋಣ. ಡ್ಯಾಶ್ ಸ್ಟೇಜ್ ಇನ್ ದ ಹ್ಯೂಮನ್ ಎವಲ್ಯೂಷನ್ ಯೂಸ್ಡ್ ಹೈಡ್ಸ್ ಟು ಪ್ರೊಟೆಕ್ಟ್ ದೇರ್ ಬಾಡಿ ಆ್ಯಂಡ್ ಬರೀಡ್ ದೇರ್ ಡೆಡ್ ಅಂತ ಇದೆ. ಇದಕ್ಕೆ ಫಸ್ಟ್ ಆನ್ಸರ್ ಇದೆ ಅಲ್ವಾ, ನ್ಯೂಥಿಥಾಲ್ ಅಂತ, ಡ್ರಲ್ ಥಾಲ್ ಏನೋ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ ಆಯಿತಾ. ಎನ್ನಿಂದ ಇದೆ ಅಲ್ವಾ, ಅದೇ ಆನ್ಸರ್ ಅದಕ್ಕೆ. ಕ್ವಶನ್ ನಂಬರ್ 17 ಡ್ಯಾಶ್ ಆರ್ ದಿ ಸೈಟ್ ವೇರ್ ದಿ ಇಮ್ಮೆಚ್ಯೂರ್ ಲಿಂಪೋಸೈಟ್ಸ್ ಡಿಫ್ರೆನ್ಷಿಯೇಟ್ ಇಂಟು ಆ್ಯಂಟಿಜನ್ ಸೆನ್ಸಿಟಿವ್ ಲಿಂಪೋಸೈಟ್ಸ್ ಅಂತ ಇದೆ. ಅದಕ್ಕೂ ಕೂಡ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 19 ಡ್ಯಾಶ್ ಈಸ್ ಪ್ರೊಡ್ಯೂಸರ್ ಆಫ್ ಬ್ಯೂಟ್ರಿಕ್ ಆ್ಯಸಿಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ದಟ್ ಈಸ್
ಕ್ಲೋಸ್ಟ್ರಿಡಿಯಮ್ ಇಸ್ ದ ರೈಟ್ ಆನ್ಸರ್ ಆಯಿತಾ. ಲಾಸ್ಟ್ ಕ್ವಶನ್, ಇನ್ ಜನರಲ್ ಸ್ಪೀಸೀಸ್ ಡೈವರ್ಸಿಟಿ ಆಯಿತಾ, ಡ್ಯಾಶ್ ಆ್ಯಸ್ ವಿ ಮೂವ್ ಅವೇ ಫ್ರಮ್ ದಿ ಈಕ್ವೇಟರ್ ಟುವರ್ಡ್ಸ್ ದಿ ಪೋಲ್ಸ್ ಅಂತ ಇದೆ. ಕ್ವಶನ್ ನಂಬರ್ 20, ರೈಟ್ ಆನ್ಸರ್ ಈಸ್ ಡಿಕ್ರೀಸಸ್ ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಮುಂದಿನ ದಿನಗಳಲ್ಲಿ ಅಂದರೆ ನಿಮ್ಮ ಯೂನಿಟ್ ಟೆಸ್ಟು ಆದ ತಕ್ಷಣ ಸಂಪೂರ್ಣವಾಗಿ 70 ಮಾರ್ಕ್ಸ್ ಕ್ವಶನ್ ಪೇಪರಿನ ಫುಲ್ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ ಅಂತ ಭರವಸೆಯೊಂದಿಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ದೋಸ್ ಹೂ ಸ್ಕೇರ್ಡ್ ದಟ್ ಐ ವಿಲ್ ಫೇಲ್ ದಿಸ್ ಇಯರ್ ಅಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಲಾಟ್ರಿ ಇದ್ದ ಹಾಗೆ. 3 ಮಾಡಲ್ ಕ್ವಶನ್ ಪೇಪರನ್ನು ಕೂಡ ತಾವುಗಳು ಓದ್ಕೊಂಡ್ರೆ ಈ ವರ್ಷದ್ದು ಸರ್ ಯಾವುದ್ಯಾವುದೋ ಟಚ್ ಮಾಡಬೇಡಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 3 ಮಾಡಲ್ ಕ್ವಶನ್ ಪೇಪರ್ ಇದೆ. 3 ಕೂಡ ತಾವುಗಳು ಪ್ರಿಪೇರ್ ಆದರೆ ಈಸಿಯಾಗಿ ಪಾಸ್ ಆಗ್ಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಈಗಾಗಲೇ ನಾವು ಇಂಗ್ಲೀಷು, ಕನ್ನಡ, ಹಿಂದಿ ಪ್ರತಿಯೊಂದು ಮಾಡಲ್ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್.